Hello everyone, welcome back to PS Chem Academy. So students, ಅಂತೂ ಇಂತೂ ಮಸ್ತಾಗಿ ಕೆಮಿಸ್ಟ್ರಿ ಪೇಪರ್ನ ಮುಗಿಸಿದ್ರಿ. ಎಲ್ಲರೂ ಭಾಳ ಹ್ಯಾಪಿ ಇದ್ದೀರಿ ಅನ್ಕೋತೇನೆ. ಸೊ ಬಿಕಾಸ್ ಕ್ವಶನ್ ಪೇಪರ್ ವಾಸ್ ವೆರಿ ಈಸಿ. ಸೊ ಆಮೇಲೆ ಏನು ನಾವು ಅಂದ್ಕೊಂಡಿದ್ವಿ ರೆಗ್ಯುಲರ್ ಕ್ವಶನ್ಸು ಆಲ್ಮೋಸ್ಟ್ 95% ರೆಗ್ಯುಲರ್ ಕ್ವಶನ್ಸ್ ಇದ್ವು. ನಿಮಗೆ ಸ್ವಲ್ಪ MCQ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅನ್ಕೋತೇನೆ. ಸೊ ಅದು ವೆರಿ ಫ್ಯೂ 2 to 3 ಕ್ವಶನ್ಸ್. ಆಮೇಲೆ ಆರ್ಗ್ಯಾನಿಕಲ್ಲಿ 5 ಮಾರ್ಕಿಂದು ಒಂದು ಕ್ವಶನ್ ನಿಮಗೆ ಮೇ ಬಿ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನ್ಕೋತೇನೆ. ಸೊ ಬಟ್ ನಾನು ಭಾಳ ಔಟ್ ಆಫ್ ಔಟ್ ಬರುವಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೇನೆ. ಅಂದರೆ ಭಾಳಷ್ಟು ಸ್ಟೂಡೆಂಟ್ಸ್ ಔಟ್ ಆಫ್ ಔಟ್ ತೆಗಿಬೋದು. ಸೊ ಅಷ್ಟು ಭಾಳ ಈಸಿ ಅದ ಕ್ವಶನ್ ಪೇಪರ್. ಸೊ ಈಗ ಕ್ವಿಕ್ ಆಗಿ ನಾವು ಒಂದೊಂದೇ ಕ್ವಶನ್ಸ್ನ ನೋಡ್ತಾ ಬರೋಣಂತೆ. ಸೊ under that the first question is incorrect statement regarding vitamins ಅಂತದ. ಸೊ ಇದು ಬಯೋಮಾಲಿಕ್ಯೂಲ್ಸ್ ಇಂದ ಬಂದಿರೋ ಚಾಪ್ಟರ್ ಇಂದ. ಸೊ ಇದರಲ್ಲಿ excess of vitamin intake is harmful, it is also correct. Vitamins can be produced by plants, it is also correct. Vitamin deficiency causes diseases, it is also correct. So incorrect ಯಾವ್ದಪ್ಪ ಅಂತ ಹೇಳಿದ್ರೆ the second one, that is most of the vitamins contains amino acids for the given question. So the next one is camphor in nitrogen gas is an example for gaseous solution. ನಾನು ಇಲ್ಲಿ ಯಾವುದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ನೆಕ್ಸ್ಟ್ which of the following is not a subdivision of structural isomerism ಅಂತ ಕೇಳಿದ್ದಾರೆ. Geometrical isomerism is not the subdivision of structural isomerism, it is the subdivision of stereoisomerism. Cumene hydroperoxide on hydrolysis with dilute acid, which gives you the phenol as well as the acetone. So then example for pseudo first order reaction, so definitely it is inversion of cane sugar. The next one, the hybridization of nitrogen atom in trimethylamine, it is this is very easiest, that is sp3 hybridization. The IUPAC name of the given question, ಇದನ್ನ ಭಾಳ ಜನ ಕನ್ಫ್ಯೂಷನ್ ಮಾಡಿಕೊಂಡು ಆಪ್ಷನ್ ಎ ಹಾಕಿರ್ತೀರಿ 3-bromobutylaldehyde. 3-bromobutylaldehyde, this is common name, but they ask IUPAC name, so that's why the correct answer is option C. Next one is select non-semiconductor from the following. So definitely it is carbon black. ಸೊ ನೀವು ಫಿಸಿಕ್ಸ್ ಓದಿದ್ರು ಕೂಡ ಇದನ್ನ ನೀಟಾಗಿ ಆನ್ಸರ್ ಮಾಡ್ಬೋದಾಗಿತ್ತು. ಸೊ ನೆಕ್ಸ್ಟ್ ಒನ್ ಇಸ್ ದಿಸ್ ಇಸ್ ಬೇಸ್ಡ್ ಆನ್ ಅಮೈನ್ಸ್. ಸ್ಟೇಟ್ಮೆಂಟ್ 1 ನೋಡಿ, ಅಮೈನೋಲೈಸಿಸ್ ಆಫ್ alkyl halide has the disadvantages of yielding primary mixture of primary, secondary, tertiary amines and quaternary ammonium salt ಅಂತದ. ಸೊ ದಿಸ್ ಇಸ್ NCERT ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ಓದೋರು ನೀಟಾಗಿ ಇದನ್ನ ಆನ್ಸರ್ ಮಾಡ್ಬೋದು. ಸೊ ದೇರ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಅದ, ಬಟ್ ಇಲ್ಲಿ ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್ ಅದ. ಇಲ್ಲಿ ಇನ್ಸ್ಟೆಡ್ ಆಫ್ ಟರ್ಷರಿ ಅಮೈನ್ ಅವರು ಪ್ರೈಮರಿ ಅಮೈನ್ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಅದ. ಅದಕ್ಕೆ ಹೇಳ್ತಿದ್ದೆ ನಾನು ಯಾವಾಗಲೂ NCERT ಬುಕ್ನ ಲೈನ್ ಟು ಲೈನ್ ಓದಬೇಕು ಅಂತ. Next one, structure of pentacarbonyl iron 0. So obviously it is TBP, that is trigonal bipyramidal. So ಇಲ್ಲಿ ನೋಡಿ, the two compounds A and B were being tested their boiling point. It was observed that A started boiling after B when both were subjected to same condition. If the compound B is acetone, so which of the following can be the compound A ಅಂತ ಕೇಳಿದಾರೆ. ನಿಮಗಿಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆರ್ಡರ್ ಗೊತ್ತಿರ್ಬೇಕು, ರೈಟ್? ಸೊ ಅದು ನಿಮ್ಗೆ ಗೊತ್ತಾದಾಗ ಸೊ ಇಲ್ಲಿ ಆನ್ಸರ್ ಯಾವ್ದು ಬರ್ತದಪ್ಪ ಅಂತಂದ್ರೆ ಆಲ್ಕೋಹಾಲ್ ಈಸ್ ಹ್ಯಾವಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ aldehydes, then ketones, so like that. ಲಾಸ್ಟ್ ಒನ್ ಹೈಡ್ರೋಕಾರ್ಬನ್ಸ್ ಬರ್ತದೆ. ಸೊ ಹಿಂಗೆ ನೀವು ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದ್ರೆ ಬಿ. ಸೊ ನೆಕ್ಸ್ಟ್ ಸೆಲೆಕ್ಟ್ ದಿ ಕರೆಕ್ಟ್ ಆರ್ಡರ್ ಆಫ್ ಮೆಲ್ಟಿಂಗ್ ಪಾಯಿಂಟ್. ಇದು ಆಲ್ರೆಡಿ ಗೊತ್ತಿರೋದು ನಿಮಗೆ, ಇದು ಪ್ಯಾರಾ, ದೆನ್ ಆರ್ಥೋ, ದೆನ್ ಮೆಟೈಟಿಸ್. So next one is this is also the dead easy question, which is from D and A block elements last part ಅಪ್ಲಿಕೇಶನ್ ನಲ್ಲಿ ಕೇಳಿದಿರೋದು. ಸೊ ಇದರಲ್ಲಿ ಒಂದು ಆಪ್ಷನ್ ಗೊತ್ತಾಗ್ಬಿಟ್ರೆ ನಿಮ್ಗೆ ಈಸಿಲಿ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಅದು ಯಾವ್ದಪ್ಪ ಅಂದ್ರೆ ಜಿಗ್ಲರ್ ನಟ ಕೆಟಲಿಸ್ಟ್. ಇದನ್ನ ನೀವು ಪದೇ ಪದೇ ಕೇಳ್ತಿರ್ತೀರಿ, ಓದಿರ್ತೀರಿ. ಜಿಗ್ಲರ್ ನಟ ಕೆಟಲಿಸ್ಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಇದನ್ನ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಇಥಿಲೀನ್. ಇದು ಒಂದು ಆನ್ಸರ್ ಗೊತ್ತಾದ್ರೆ ನೋಡಿ, ಸೆಕೆಂಡ್ ಒನ್ ಡಿ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್. ಆಮೇಲೆ V2O5, you already knew that this is manufacture of sulfuric acid. 1C ಕೊಟ್ಟಿದ್ದಾರೆ. ನೆಕ್ಸ್ಟ್ PDCl2 ಯಾವುದಕ್ಕಪ್ಪ ಅಂತಂದ್ರೆ this is oxidation of ethane to ethanol. Nickel complexes, it is polymerization of alkyne. So it's very simple question. So the next one, it is based on chemical kinetics. Which of the following explain the increasing in the
ರಿಯಾಕ್ಷನ್ ರೇಟ್ ಬೈ ದಿ ಕ್ಯಾಟಲಿಸ್ಟ್ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗ್ತದಪ್ಪ ಅಂದರೆ ಸಿ ಆಗ್ತದೆ. ಕ್ಯಾಟಲಿಸ್ಟ್ ಪ್ರೊವೈಡ್ಸ್ ಅನ್ ಆಲ್ಟರ್ನೇಟಿವ್ ಪಾತ್ವೇ ಬೈ ರೆಡ್ಯೂಸಿಂಗ್ ದ ಆಕ್ಟಿವೇಶನ್ ಎನರ್ಜಿ ಬಿಟ್ವೀನ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್. ಅಗೇನ್ ಇಟ್ ಇಸ್ ದೇರ್ ಇನ್ NCERT ಟೆಕ್ಸ್ಟ್ ಬುಕ್. ಸೊ ಇಲ್ಲಿ ನೋಡಿ, ಸಫಿಷಿಯಂಟ್ ಅಮೌಂಟ್ ಆಫ್ 2-methyl propan 2-ol heated with, ಈಗ ನೋಡಿ ಇದು 2-methyl propan 2-ol. ಸೊ ಇದ್ರದ್ದು ರಿಯಾಕ್ಷನ್ ನೀವು ಬರಿಬೇಕಾಗ್ತದೆ. ಸೊ ಪ್ರೋಪ್ ಅಂದರೆ 3 carbon atom 1 2 3. ಫಾರ್ ದ ಸೆಕೆಂಡ್ ಒನ್ ವಿ ಹ್ಯಾವ್ OL ಅಂದರೆ ಆಲ್ಕೋಹಾಲ್ ಗ್ರೂಪ್ ಅದ. ಸೊ ನೆಕ್ಸ್ಟ್ ಒನ್ ಇಲ್ಲಿ 2-methyl propan 2-ol, ಇಲ್ಲಿನೂ ಏನದ ನಿಮಗೆ CH3 ಅದ, ರೈಟ್. ಸೊ ಈಗ ನೋಡಿ 1 2 3 4 ಆಯಿತು, ಇಲ್ಲಿ CH3 ಬರೀರಿ, ಇದನ್ನು CH3 ಬರೀರಿ. ಸೊ ಈಗ ನೀವು ಫಾಸ್ಫರಿಕ್ 20% H3PO3 ಹಾಕಿದ್ರೆ, ಸೊ ನಾವು ಯು ಆರ್ ಗೋಯಿಂಗ್ ಟು ಗೆಟ್ ದಿ ಅಲ್ಕೀನ್ ಆಸ್ ದಿ ಪ್ರಾಡಕ್ಟ್. ಇಲ್ಲಿನೂ ಅಲ್ಕೀನ್ ಬರ್ತದೆ. ಸೊ ಇನ್ನೊಂದು ಯಾವ್ದು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ದ ಸೇಮ್ ಒನ್ನ ನೀವು ಕಾಪರ್ ಜೊತೆ ರಿಯಾಕ್ಟ್ ಮಾಡಿ ಅಂಡರ್ 573 ಕೆಲ್ವಿನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಇಸ್ ಅಲ್ಕೀನ್ ಬರ್ತದೆ. ಸೊ ಇಲ್ಲಿನೂ ಅಲ್ಕೀನ್ ಬರ್ತದೆ, ದ ಸೇಮ್ ಪ್ರಾಡಕ್ಟ್ ಇರ್ತವೆ. ಸೊ ದೇರ್ ಫಾರ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ X and Y ಇಸ್ ಸೇಮ್. ನೋಡಿ MCQs ಆಲ್ಮೋಸ್ಟ್ ಆಗದೆ. ಸೊ ನಿಮ್ದು MCQs ಅಲ್ಲಿ 1 2 ಅಥವಾ 1 ನೀವು ಈ ತರ ಕ್ವಶನ್ಸ್ ಸ್ವಲ್ಪ ಇದು ಆಗ್ಬೋದು. ಸೊ ಬಟ್ ಅದನ್ನು ಕೂಡ ಕರೆಕ್ಟ್ ಮಾಡಿದವ್ರು ಇದ್ದೀರಿ. ನೆಕ್ಸ್ಟ್ ಒನ್, fill in the blanks, ಬಹಳ ಸಿಂಪಲ್. Arrhenius factor is also called as free exponential factor. Some ಸ್ಟೂಡೆಂಟ್ಸ್ ಏನು ಮಾಡಿದರೆ ಇದನ್ನು ಎಕ್ಸ್ಪೋನೆನ್ಷಿಯಲ್ ಅಂದರೆ ಅವಸರದಾಗ ಫ್ರೀ ಎಕ್ಸ್ಪೋನೆನ್ಷಿಯಲ್ ಬರೋ ಬದಲು ಎಕ್ಸ್ಪೋನೆನ್ಷಿಯಲ್ ಅಂತ ಬರ್ದಿದ್ರಿ. ಸೊ ನೆಕ್ಸ್ಟ್, ಪ್ಯಾರಾಮ್ಯಾಗ್ನೆಟಿಸಮ್, ಇಟ್ ಈಸ್ ಡೆಫಿನೆಟ್ಲಿ ಡ್ಯೂ ಟು ದಿ ಅನ್ಫೇರ್ಡ್ ಎಲೆಕ್ಟ್ರಾನ್. ಡ್ಯಾಶ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಫ್ರೀಯಾನ್. ಅದು ಯಾವುದಪ್ಪ ಅಂದರೆ CCl2F2. ನೆಕ್ಸ್ಟ್ ಒನ್ನು, ದ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O+ ಆನ್ ಅಲ್ಕಿನ್ ಫಾರ್ಮ್ಸ್, ವಾಟ್ ಇಟ್ ಈಸ್ carbocation. This is fourth one. The hormone what it is glucocorticoids controls the carbohydrate mechanism, right. ಸೊ ಇಲ್ಲಿ ಎಕ್ಸ್ಟ್ರಾ ಉಳಿದಿದ್ದಂದ್ರೆ ಎಕ್ಸ್ಪೋನೆನ್ಷಿಯಲ್ ಇದು ಬಿಟ್ಟು ಉಳಿದಿದ್ದು. ಇಲ್ಲಿ ಎಲ್ಲರಿಗೂ ಮಾರ್ಕ್ಸ್ ಬಂದದ, ಬಟ್ ಸ್ವಲ್ಪ ಇಲ್ಲಿ ಸಮ್ಟೈಮ್ಸ್ ನಿಮಗೆ ಕನ್ಫ್ಯೂಷನ್ ಆಗೇ ಇರ್ತದೆ, ಒಂದಿಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ. ಸೊ ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ಅಂತೂ ಭಾಳ ಸಿಂಪಲ್ ಇದ್ವು. ಯಾವ್ದು ಎಕ್ಸ್ಪೆಕ್ಟೇಷನ್ ಇದ್ವು ಅವೇ ಇದ್ವು. ಉಳಿದ ರಿಯಾಕ್ಷನ್ ಬರ್ದಿರ್ತೀರಿ. ಮೊಲಾರಿಟಿ, ಮೋಲ್ ಫ್ರಾಕ್ಷನ್, ಡೆಫಿನಿಷನ್ ಅಂತೂ ಎಲ್ಲರೂ ಬರ್ದಿರ್ತೀನಿ. ಆಮೇಲೆ ಡೆಫಿನಿಷನ್, ಸಾರಿ, ಇಟ್ಸ್ ನಾಟ್ ಅ ಡೆಫಿನಿಷನ್. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಆರ್ ಸಮ್ ಮೆಥಡ್ಸ್ ಎಕ್ಸ್ಪ್ರೆಸಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಕೊಟ್ಟು, ವಿಚ್ ಆಫ್ ದೀಸ್ ಆರ್ ಟೆಂಪ್ರೇಚರ್ ಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಟೆಂಪ್ರೇಚರ್ ಡಿಪೆಂಡೆಂಟ್ ಯಾವುದಿಲ್ಲಿ, ಮೊಲಾರಿಟಿ. ಸೊ ಅದಕ್ಕೆ ರೀಸನ್ನು ನೀವು ಬರ್ದಿರ್ತೀರಿ, ಬಿಕಾಸ್ ವ್ಯಾಲ್ಯೂಮ್ ಇಸ್ ಡಿಪೆಂಡ್ಸ್ ಆನ್ ದಿ ಟೆಂಪ್ರೇಚರ್. ನೆಕ್ಸ್ಟ್, ವಾಟರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಬರ್ದಿರ್ತೀರಿ. ನೇಮ್ ಆಪ್ಟಿಕಲಿ ಇನ್ಆಕ್ಟಿವ್, ಇದಂತೂ ಸಿಂಪಲ್ ಅದ. ದಿಸ್ ಈಸ್ ದ ಗ್ಲೈಸಿನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್, ನಾನೇನು ಕ್ವಶನ್ ಬ್ಯಾಂಕ್ ಮಾಡಲ್ ಕ್ವಶನ್ ಮಾಡಿದ್ದೆ, ಅದರಲ್ಲಿ ಕ್ವಶನ್ಸ್ ಇದಾವೆ. ನೆಕ್ಸ್ಟ್, ವೈಲ್ ಸಪರೇಟಿಂಗ್ ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾನೈಟ್ರೋಪಿನಾಲ್ಸ್ ಬೈ ಸ್ಟೀಮ್ ಡಿಸ್ಟಿಲೇಷನ್, ನೇಮ್ ದ ಐಸೋಮರ್ಸ್ ಅಂತ ಕೇಳಿದ್ದಾರೆ. ನೇಮ್ ದ ಐಸೋಮರ್ ವಿಚ್ ವಿಲ್ ಬಿ ದಿ ಸ್ಟೀಮ್ ವಾಲಟೈಲ್ ಅಂತಂದರೆ, ದಿಸ್ ಇಸ್ ಆರ್ಥೋ, ದಿಸ್ ಇಸ್ ಡ್ಯೂ ಟು ದಿ intermolecular hydrogen bonding, right. So that is the reason. So next, inorganic ಅಲ್ಲಿ ಅಂತೂ ಭಾಳ ಈ ಸಾರಿ VBT ತೆಗೆದ್ಬಿಟ್ರೆ ನೋಡ್ರಿ. ಸೊ VBT ಫಿಕ್ಸ್ ಕ್ವಶನ್ ಅಂತ ಹೇಳ್ತಿದ್ವಿ, VBT ಕೊಡಲಿಲ್ಲ. ಸೊ VBT ಬದಲಿ ಏನು ಕೊಟ್ಟರು, ಇಲ್ಲಿ ವರ್ನರ್ಸ್ ಫಾಸ್ಫೇಟ್ಸ್ ಕೊಟ್ಟರು, ಇದನ್ನು ಬರ್ತೀರಿ. ಸೊ ಮ್ಯಾನುಫ್ಯಾಕ್ಚರ್ ಆಫ್ K2Cr2O7 ಪ್ರೀವಿಯಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ವಿಡಿಯೋದಲ್ಲಿ ಇದ್ದದ, ವಿತ್ ಟ್ರಿಕ್ಸು ಅಂತ ಹೇಳಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ ನಾನು, ಬರ್ದಿರ್ತೀರಿ ಅನ್ಕೋತೇನೆ. ಸೊ ನೆಕ್ಸ್ಟ್ ಒನ್ ಈಸ್ ಅನ್ ಆಕ್ಟಾಯ್ಡಲ್ ಕಂಪೌಂಡ್, ರೈಟ್ ಇಟ್ಸ್ ಐಫ್ಯಾಕ್ ನೇಮ್ ಅಂತ ಕೇಳಿದ್ದಾರೆ. ಇಟ್ಸ್ ವೆರಿ ಸಿಂಪಲ್, ಪೆಂಟಾ ಅಮೈನ್ ಬ್ರೋಮಿಡೋ ಕೊಬಾಲ್ಟ್ 3 ಸಲ್ಫೇಟ್. ದಿಸ್ ಇಸ್ ಅನ್ ಐಫ್ಯಾಕ್ ನೋಮೆನ್ಕ್ಲೇಚರ್. ಆಮೇಲೆ ಡ್ರಾ ದಿ ಕ್ರಿಸ್ಟಲ್ ವಿಚ್ ಇಂಡಿಕೇಟ್ಸ್ ದಿ ಸ್ಪ್ಲಿಟ್ಟಿಂಗ್. ಇಲ್ಲಿ ನೋಡಿ ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ, ಇದು 6 ಅದ. ಅಂದರೆ ನೀವು CFT ಡಯಾಗ್ರಾಮ್ ಆಕ್ಟಾಯ್ಡಲ್ ಬರೆದ್ರೆ ಮುಗಿದೋಯ್ತು. ಸೊ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಡೆಫಿನಿಷನ್ ಬರೀತೀರಿ. ಒಂದು ಕಂಪ್ಯಾರಿಸನ್ನು ಮತ್ತು ಒಂದು ಡಿಫ್ರೆನ್ಸ್. ಕಂಪ್ಯಾರಿಸನ್ ಅಂದರೆ 2+3 ಆಕ್ಸಿಡೇಷನ್ ಸ್ಟೇಟ್ ಅದ, ವಿತ್ ರೆಸ್ಪೆಕ್ಟ್ ಟು ಆಕ್ಸಿಡೇಷನ್ ಸ್ಟೇಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದು ಕಂಪ್ಯಾರಿಸನ್ ಮತ್ತು ಡಿಫ್ರೆನ್ಸ್ ಬರೆಯುವುದಲ್ಲ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಡೇಷನ್ ಸ್ಟೇಟ್. ಕಂಪ್ಯಾರಿಸನ್ ಅಂದರೆ 2+3. ಡಿಫ್ರೆನ್ಸ್ ಅಂತ ಹೇಳಿದರೆ, ಲ್ಯಾಂಥನೈಟ್ಸಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಅಂದರೆ ಹೈಯೆಸ್ಟ್ ಆಕ್ಸಿಡೇಷನ್ ಆಕ್ಟಿನೈಟ್ಸಲ್ಲಿ ಇರ್ತದೆ, ಲ್ಯಾಂಥನೈಟ್ಸಲ್ಲಿ ಅದಕ್ಕಿಂತ ಕಡಿಮೆ ಇರ್ತದೆ. ಹಿಂಗೆ ಒಂದು ಡಿಫ್ರೆನ್ಸಸ್ ನೀವು ಬರಿಬೋದು. ಅಂದರೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟು ನೀವು ಯಾವುದಂತ ಬರೆದ್ರು ನಡೀತದೆ. ನೆಕ್ಸ್ಟ್, ಫ್ಯಾಕ್ ಆ್ಯಂಡ್ ಮರ್ ಐಸೋಮರ್ಸ್, ಇದು ಲಾಸ್ಟ್ ಇಯರ್ ಇದ್ದಿದ್ದ ಕ್ವಶನ್ನು ರಿಪೀಟ್ ಆಗೋದು. ನೆಕ್ಸ್ಟು
ಇದರಲ್ಲಿ ಮೆನ್ಷನ್ ದಿ ಕೋಆರ್ಡಿನೇಷನ್ ನಂಬರ್ ಅಂತ ಕೇಳಿದ್ದಾರೆ. 3 + 3 6 ಬರ್ದು ಆಯ್ತು. ಅಂದ್ರೆ ಇನ್ಆರ್ಗ್ಯಾನಿಕ್ ಅಲ್ಲಿ ಬಹಳ ಈಸಿ ಇದು. ಇನ್ಆರ್ಗ್ಯಾನಿಕ್ ಇಸ್ ವೆರಿ ಈಸಿಯೆಸ್ಟ್ ಕ್ವಶನ್ಸ್ ಬಂದಿದ್ದಾವೆ. ಸೊ ನೆಕ್ಸ್ಟ್ ಒನ್ ಇದು ಯಾವುದಪ್ಪ, ಫಿಸಿಕಲ್ ಪಾರ್ಟಲ್ಲಿ 0 ಆರ್ಡರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ವೆರಿ ಸಿಂಪಲ್, ಎಕ್ಸ್ಪೆಕ್ಟೆಡ್ ಕ್ವಶನ್ ಇತ್ತು. ಎಸ್ ಎಚ್ ಇ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋ, ದಿಸ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಅಜಿಯೋಟ್ರೋಪ್ಸು ಅದರ ಎಕ್ಸಾಂಪಲ್ಸ್ ಎಲ್ಲ ಕೊಟ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ, ಯಾವ್ದಾರ ಒಂದು ಬ್ಯಾಟ್ರಿ ಬರ್ತಿತ್ತಂತ. ಸೊ ಅದರಲ್ಲಿ ಯಾವ್ದು ಕೇಳಿದಾರಪ್ಪ ಅಂದರೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಆಮೇಲೆ ಸೆಕೆಂಡರಿ ಶೆಲ್ ಅಂದ್ರೆ ಏನಂತ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ರೈಟ್ ಡೌನ್ ದಿ ರಿಯಾಕ್ಷನ್ಸ್ ಆಕರ್ಸ್ ಅಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್, ಅದನ್ನು ನೀವು ಬರ್ತಿದ್ಕೊಂಡಿದ್ದೀರಿ. ನೆಕ್ಸ್ಟ್ ಒನ್ ಆಮೇಲೆ ಈ ಆರ್ಗ್ಯಾನಿಕ್ ಪಾರ್ಟ್ದಾಗ ನಾವೇನು ಹೇಳಿದ್ವಿ, 5 ಮೆಕ್ಯಾನಿಸಮ್ ಇರ್ತಾವ. 5 ಮೆಕ್ಯಾನಿಸಮ್ ಅಲ್ಲಿ ಯಾವುದಾದ್ರೂ 2 ಫಿಕ್ಸ್ ಇದ್ದೇ ಇರ್ತಾವ ಅಂತ ಹೇಳಿದ್ವಿ. ಆ 5ರಲ್ಲಿ 2 ಫಿಕ್ಸ್ ಮೆಕ್ಯಾನಿಸಮ್ ಬಂದ್ಬಿಟ್ಟವು. ಯಾವುದು? SN2 ನೋಡ್ರಿ, ಮೆಕ್ಯಾನಿಸಮ್ ಬರೋದು ಅದ್ರ ಆರ್ಡರ್ ಬರಿಬೇಕು, ಇಲ್ಲಾಂದ್ರೆ ನಿಮ್ಗೆ 1 ಮಾರ್ಕ್ಸ್ ಹೋಗ್ತೈತೆ. ಆರ್ಡರ್ ಇಸ್ 2. ರೆಸ್ಮಿಕ್ ಮಿಕ್ಸ್ಚರ್ ಇದ್ರದ್ದು ರೀಪ್ರೆಸೆಂಟ್ ದಿ ಬ್ಯೂಟನ್ ಟು ಆಲ್ ಇನ್ ರೆಸ್ಮಿಕ್ ಮಿಕ್ಸ್ಚರ್ ಫಾರ್ಮ್ ಅಂತಂದ್ರೆ ಅಗೇನ್ ಇಟ್ ಇಸ್ ದೇರ್ ಇನ್ NCERT ಟೆಕ್ಸ್ಟ್ ಬುಕ್. ಇದನ್ನೇನಂತ ಬರಬೇಕು ನೀವು, + or - ಬ್ಯೂಟನ್ ಟು ಆಲ್ ಬರೆದ್ರೆ ಸಾಕು. ಆರ್ ಎಲ್ಸ್ DL ಬ್ಯೂಟನ್ ಟು ಆಲ್ ಬರೆದ್ರು ನಿಮಗೆ ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್, 1 ಮಾರ್ಕ್ ಬರ್ತದೆ. ದಿಸ್ ಇಸ್ ರೀಪ್ರೆಸೆಂಟೇಷನ್ + or - ನಿಮ್ಗೆ ಗೊತ್ತಾ ರೆಸ್ಮಿಕ್ ಮಿಕ್ಸ್ಚರ್ ಅಂದ್ರೆ ಏನು, ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ 2 ಎನಾನ್ಶೋಮರ್ಸ್ ಅಂತ ಬರೀಬೇಕು, ಅದು + or - ನೆಕ್ಸ್ಟ್ ಅಮೈಲೇಸ್ ಅಮೈಲೋಫೆಕ್ಟಿನದ್ದು ಏನು ಬರ್ದಿ ಡಿಫ್ರೆನ್ಸಸ್ ಬರ್ದಿರ್ತೀರಿ. ನೆಕ್ಸ್ಟ್ ಒನ್ ಲಿಸ್ಟ್ ಆಫ್ 2 ಕಾಮನ್ AGCT AGU ಯಾವುದಾದ್ರೂ ಬರೆದು ನಡೀತದೆ. ನೆಕ್ಸ್ಟ್ ನೇಮ್ ದ ಎಂಜೈಮ್ ದಟ್ ಕೆಟಲೈಸಸ್ ಅಂತ ಕೇಳಿದರೆ, ದಿಸ್ ಇಸ್ ಮಾಲ್ಟೋಸ್ ಟು ಗ್ಲೂಕೋಸ್ ಅಂತ ಹೇಳಿದ್ರೆ ಯಾವುದಿದು, ಮಾಲ್ಟೇಜ್ ಅಂತ ಬರೆದ್ರೆ ಯು ವಿಲ್ ಗೆಟ್ ದಿ 1 ಮಾರ್ಕ್ಸ್. ಅಗೇನ್ ದಿಸ್ ಇಸ್ ವೆರಿ ಸಿಂಪಲ್. ನೆಕ್ಸ್ಟ್ ರೈಟ್ ದಿ ಮೆಕ್ಯಾನಿಸಮ್ ರೋಸನ್ಮನ್ ರಿಯಾಕ್ಷನ್. ನಾನು ಲಾಸ್ಟ್ ವಿಡಿಯೋದು ಏನು ಮಾಡಿದ್ನಲ್ಲ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಅವೇ ಕ್ವಶನ್ಸ್ ಬಂದಿದ್ದಾವೆ. ಯಾವ ಅಂತ ಹೇಳಿದ್ರೆ ಆಲ್ ನೇಮ್ಡ್ ರಿಯಾಕ್ಷನ್ಸ್. ಕಾರ್ಬಲೆಮೆಂಟ್ ರಿಯಾಕ್ಷನ್ ಇತ್ತು, ಕನ್ವರ್ಷನ್ ಆಫ್ ಅನಿಲಿನ್ ಟು ಬೆಂಜಿನ್. ನೆಕ್ಸ್ಟ್ ಅಮಾಂಗ್ ಅರೈಲಮೈನ್ ಆ್ಯಂಡ್ ಅಮೋನಿಯಾ ಯಾವ್ದು ಮೋರ್ ಬೇಸಿಕ್ ಅಪ್ಪ ಅಂತ ಹೇಳಿದ್ರೆ ಅಮೋನಿಯಾ ಈಸ್ ಮೋರ್ ಬೇಸಿಕ್ ಹಿಯರ್. ಸೊ ನೆಕ್ಸ್ಟ್ ಒನ್ ಲುಕಾಸ್ ಟೆಸ್ಟ್ ಪ್ರೈಮರಿ ಸೆಕೆಂಡರಿ, ಇದನ್ನು ಓದಿರ್ತೀರಿ. ನೆಕ್ಸ್ಟ್ ವಿಲಿಯಮ್ಸ್ ಸಿಂಥಸಿಸ್ ರಿಯಾಕ್ಷನ್ ಈಸ್ ಆಲ್ಸೋ ದೇರ್ ಇನ್, ನಾನು ನಿನ್ನೆ ಮಾಡಿದ್ದ ವಿಡಿಯೋದಲ್ಲಿ ಅದ, ಸೊ ಬರ್ದಿರ್ತೀರಿ ಅಂತ ಅನ್ಕೊಳ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ದ ಮೋಸ್ಟ್ ಕ್ರಿಟಿಕಲ್ ಕ್ವಶನ್ ಅಂತಂದ್ರೆ ಇದೆ ನೋಡ್ರಿ, ಯಾವ್ದು 41 40ನೇ ಕ್ವಶನ್ಸ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಆರ್ಗ್ಯಾನಿಕ್ ಕಂಪೌಂಡ್ ಎ ಈಸ್ ಟ್ರೀಟ್ಮೆಂಟ್ ವಿತ್ ಇಥನೋಯಿಕ್ ಆಸಿಡ್. ಇಥನೋಯಿಕ್ ಆಸಿಡ್ ಅಂತಂದ್ರೆ ಏನಪ್ಪಾ ಇದು, CH3COOH, ರೈಟ್. ಸೊ ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಬಿ. ಆ ಬಿ ಯಾವ್ದಪ್ಪ ಅಂತ ಹೇಳಿದ್ರೆ ಎಸ್ಟರ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮಗೆ ಇಲ್ಲಿ ಗೊತ್ತಾಯ್ತು ಇದು ಯಾವ್ದಪ್ಪ ಅಂತ ಹೇಳಿದ್ರೆ ವಿಲಿಯಮ್ಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಇದು ಯಾವ ರಿಯಾಕ್ಷನ್, ಇದು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಗೊತ್ತಾಯ್ತು. ಆಮೇಲೆ ಏನು ಹೇಳಿದ್ರು ಅವರು, ಎ ಆನ್ ಆಕ್ಸಿಡೇಷನ್ ವಿತ್ CrO3 ಜೊತೆ ಆಕ್ಸಿಡೇಷನ್ ಆದರೆ ಏನು ಕೊಡ್ತದೆ ಅಂತ ಹೇಳಿದ್ರೆ ಆನ್ಹೈಡ್ರಸ್ ಮೀಡಿಯಂ ಗಿವ್ಸ್ ಸಿ ಅಂತ ಹೇಳಿದ್ರು, ರೈಟ್. ಈಗ CrO3 ಮತ್ತು ಎ ಅಂತಂದ್ರೆ ಇದು ಏನಂತ ಅನ್ಕೋಬಹುದು ಅಂದ್ರೆ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ ಅಲ್ಲಿ ಒಂದು ರಿಯಾಕ್ಷನ್. ಇದು ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ ನೋಡಿ, ಎಷ್ಟು ರಿಯಾಕ್ಷನ್ ಸೇರಿ ಇದು ಕ್ವಶನ್ ಅದು, ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ ಅಂತ ಇದೆ. ನೆಕ್ಸ್ಟ್ ಏನದ, ಸಿ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ KOH followed by acidification, then you will get the A + D ಅಂತ ಹೇಳಿದ್ದಾರೆ ನೋಡ್ರಿ. ನಿಮಗಿದು ಗೊತ್ತಾಯ್ತು ಯಾವ್ದು ರಿಯಾಕ್ಷನ್ ಅಪ್ಪ ಅಂತಂದ್ರೆ ದಿಸ್ ಇಸ್ ಕ್ಯಾನಿಜಾರೋಸ್ ರಿಯಾಕ್ಷನ್. ಕ್ಯಾನಿಜಾರೋಸ್ ರಿಯಾಕ್ಷನ್ ಅಲ್ಲಿ 2 ಪ್ರಾಡಕ್ಟ್ ಬರ್ತಾವ, ಒಂದು ಆಲ್ಕೋಹಾಲ್ ಅದ, ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಆಸಿಡ್ ಅದ, ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ, ರೈಟ್. ಅಂದ್ರೆ ನಿಮಗಿಲ್ಲಿ ಗೊತ್ತಾಗ್ಲಿ ಇದು ಆಲ್ಕೋಹಾಲ್, ಈ ಆಲ್ಕೋಹಾಲ್ ಅಂದ್ರೆ ನಿಮಗೆ ಇಲ್ಲಿ ಏನು ಸಿಕ್ಬಿಡ್ತು, ಆಲ್ಕೋಹಾಲ್ ಅಂತ ಗೊತ್ತಾಯ್ತು. ಕ್ಲಿಯರ್ ಆಯ್ತಾ. ಆಮೇಲೆ ಕ್ಯಾನಿಜಾರೋಸ್ ರಿಯಾಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಏನ್ ಬರ್ಬೇಕು ನಿಮಗಿಲ್ಲಿ, ಆಲ್ಡಿಹೈಡೇ ಬರ್ಬೇಕು, RCHOನೇ ಬರ್ಬೇಕು. ಇಲ್ಲಿ RCHO ಬರ್ಬೇಕಂದ್ರೆ ಇಲ್ಲಿ ಆಲ್ಕೋಹಾಲ್ ಇದೆ ಅಂತ ಗೊತ್ತದೆ. ಎಂತ ಆಲ್ಕೋಹಾಲ್ ಬೇಕು ನಿಮಗೆ, ಎಂತ ಆಲ್ಕೋಹಾಲ್ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಬೇಕಂತ ಈಗ ಗೊತ್ತಾಗ್ಬಿಡುತ್ತೆ ನಿಮಗೆ. RCH2OH ಇಂದ ಆಲ್ಡಿಹೈಡ್ ಬಂತು, ಆಲ್ಡಿಹೈಡ್ ಇಂದ ಆಲ್ಕೋಹಾಲ್ ಬಂತು, ಕಾರ್ಬಾಕ್ಸಿಲಿಕ್ ಆಸಿಡ್ ಬಂತು. ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ ಇವರು, 3 moles ಆಫ್ ಡಿ ಅಂತಂದ್ರೆ ಏನದು, ಕಾರ್ಬಾಕ್ಸಿಲಿಕ್ ಆಸಿಡ್. 3 moles ಆಫ್ ಡಿ will react with PCl3. again it is simple, so you are going to get the
ದ 3 moles ವಿತ್ ಮಾಲಿಕ್ಯುಲರ್ ಫಾರ್ಮುಲಾ ನೋಡಿ HCCOCl ಅಂತ ಕೊಟ್ರೆ ಆಕ್ಚುಲಿ ಏನು ಬರಬೇಕಾಗಿತ್ತು ನಿಮಗೆ RCOCl ಕೊಟ್ರೆ ಆರ್ ಅಂದ್ರೆ ಏನಂತ ತಗೊಂಡ್ರಿ ಇಲ್ಲಿ H ಅಂದ್ರೆ ನಿಮಗೆ ಗೊತ್ತಾಯ್ತು ಇಲ್ಲಿ ಆರ್ ನ ಏನು ರಿಪ್ಲೇಸ್ ಮಾಡ್ಬೇಕು ನೀವು H ಅಂತ ಇಲ್ಲಿ ಏನಾಯ್ತು HCHO ದಿಸ್ ಇಸ್ ಕಾಲ್ಡ್ ಆಸ್ ಫಾರ್ಮಾಲ್ಡಿಹೈಡ್ ಹೌದಾ ಆಮೇಲೆ ಇಲ್ಲಿ ನೀವು ಏನಾದ್ರು ಆರ್ ನ ರಿಪ್ಲೇಸ್ ಮಾಡಿದ್ರೆ ಇಲ್ಲಿ ಏನಾಯ್ತು ನಿಮಗೆ CH3OH ಬಂತು ಅಂದ್ರೆ ಇದು ಮಿಥೈಲ್ ಆಲ್ಕೋಹಾಲ್ ರಿಮೆಂಬರ್ ಅಂದ್ರೆ ನಾನು ಇಲ್ಲಿ ಬರಿತಾ ಹೋಗ್ತೇನೆ ಎ ಯಾವ್ದಪ್ಪ ಅಂದ್ರೆ CH3OH ಮತ್ತೇನ್ ಕೇಳಾರ ಅವರು ಬಿ ಕೇಳಾರ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಎಷ್ಟರ ಆಕೈತೆ ಅಂದ್ರೆ CH3COOCH3 ಬಂತು ಬಿ ಮತ್ತೇನ್ ಕೇಳಿದಾರೆ ಅವರು ಸಿ ಕೇಳಿದಾರೆ ಅಂತ ಹೇಳಿದ್ರೆ ದಿಸ್ ಇಸ್ HCHO ಫಾರ್ಮಾಲ್ಡಿಹೈಡ್ ನೆಕ್ಸ್ಟ್ ಏನ್ ಕೇಳಿದ್ರು ಅವರು ರೆಡ್ಯೂಸ್ಡ್ ಟು 3 moles of D is reduced to A ಅಂದ್ರೆ HCHO ಸೊ ನೆಕ್ಸ್ಟ್ ಏನ್ ಕೇಳಿದ್ರು ಅವರು ಪ್ಲಸ್ ಏನ್ ಕೇಳ್ತಾರ ಇ ಬರ್ತದ ಅಂತ ಹೇಳಿದ್ರು ಇಲ್ಲಿ ನೋಡ್ರಿ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ವೆನ್ ಇಟ್ ಈಸ್ ಅಂಡರ್ಗೋ ರಿಯಾಕ್ಷನ್ ವಿತ್ PCl3 ಇದ್ರ ಜೊತೆ ನಿಮ್ಗೆ HCOCl ಜೊತೆ ಏನ್ ಬರ್ತದಪ್ಪ ಅಂತ ಹೇಳಿದ್ರೆ H3PO3 ಬರ್ತದ ಫಾಸ್ಫರಿಕ್ ಆಸಿಡ್ ಬರ್ತದ ಅಂದ್ರೆ ಇಲ್ಲಿ ಇ ಏನಾತಪ್ಪ ಅಂತ ಹೇಳಿದ್ರೆ ಇ ವಿಲ್ ಬಿ H3PO3 ಬರ್ತದೆ ಸಿಂಪಲ್ ರಿಯಾಕ್ಷನ್ ಅದಾವ ಬಟ್ ಸ್ವಲ್ಪ ಹೆಕ್ಟಿಕ್ ಅದ ಅಂದ್ರೆ ನೀವು ಎಕ್ಸಾಮ್ ಹಾಲಲ್ಲಿ ಈ ತರ ಬಹಳ ಪೇಷನ್ಸ್ ಅಂತ ಓದಿದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆ ಇದು ಆನ್ಸರ್ಸ್ ಗೊತ್ತಾಗ್ತದೆ ನೆಕ್ಸ್ಟ್ ಏನ್ ಹೇಳ್ಯಾರ ಅವರು ಡಿ ಈಸ್ ರೆಡ್ಯೂಸ್ಡ್ ಟು ಎ ವಾಪಸ್ ಡಿ ಏನಾಕತಿಲ್ಲ ಎಲ್ಲೈತಿದೆ ಡಿ ಅಂದ್ರೆ ಏನದು ಕಾರ್ಬಾಕ್ಸಿಲಿಕ್ ಆಸಿಡ್ ಸೊ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಾಕೈತಿ CH3COOH ಸೊ ವಿಚ್ ಈಸ್ ರೆಡ್ಯೂಸ್ಡ್ ಟು ಎ ಅಂತ ಕೇಳ್ಯಾರ ಎ ಅಂದ್ರೆ ಏನದು ನಾವೇನು CH3OH in presence of what it is LiCl H4 lithium aluminum hydride ಕೇಳಿದ್ದಾರೆ followed by hydrolysis ಅಂತ ಹೇಳಿದ್ದಾರೆ ಸೊ ರೈಟ್ ದಿ ಫಾರ್ಮುಲಾಸ್ ABCDE ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಅಗೇನ್ ನಿಮಗೆ ಡಿ ಏನ್ ಬರ್ತದಪ್ಪ ಅಂತ ಹೇಳಿದ್ರೆ ಡಿ ಯಾವ್ದಿಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ನಾನು ಏನು ಬರಿತೀನಿ CH3COOH ಬರಿತೀನಿ ಸೊ ಇಷ್ಟು ಬರೆದ್ರೆ ಯು ವಿಲ್ ಗೆಟ್ ಟೋಟಲ್ 5 ಮಾರ್ಕ್ಸ್ ನೋಡೋಣ ಎಷ್ಟು ಜನ ಇದನ್ನ ಕ್ಲಿಯರ್ ಮಾಡಿದ್ದೀರಿ ಅಂತ ನಿಮಗೆ ಗೊತ್ತಾಗ್ತದೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಹಳ ಸಿಂಪಲ್ ಅದ ಈ ನ್ಯೂಮರಿಕಲ್ಸ್ ಬಹಳ ಈಸಿ ಇದ್ದು ಎಲ್ಲವೂ ಆಲ್ಮೋಸ್ಟ್ ನಿಮ್ದು ಏನು ಎಕ್ಸಸೈಸು ಆಮೇಲೆ ಇನ್ ಟೆಕ್ಸ್ಟ್ ಕ್ವಶನ್ಸ್ ಇತ್ತು ಸೊ ಈಗ ನೋಡ್ರಿ ಇದು ವಾಟ್ ಇಸ್ ದಟ್ ಫಸ್ಟ್ ಒನ್ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಇರೋ ಕ್ವಶನ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ N2O5 ಆಫ್ ದಿ ಫಾಲೋವಿಂಗ್ ಫಸ್ಟ್ ಆರ್ಡರ್ ಇದು ಕೊಟ್ಬಿಟ್ಟಾರೆ ಫಸ್ಟ್ ಆರ್ಡರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸೊ ಏನು ಯೂಸ್ ಮಾಡ್ಬೇಕು ನೀವು K is equal to 2.303 divided by T log of R0 divided by R ಯೂಸ್ ಮಾಡಬೇಕು ಸೊ ಇದೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ ನೋಡಿ T ವ್ಯಾಲ್ಯೂ ದೇ ಗಿವನ್ ಹೌ ಮಚ್ ಎಲ್ಲದದು ಎಸ್ 60 ಮಿನಿಟ್ಸ್ ಅಂತ ಕೊಟ್ಟಾರೆ ಮಿನಿಟ್ಸ್ ಎಲ್ಲರೂ ಇಟ್ಕೊಳ್ರಿ ಸೆಕೆಂಡಿಂದನೂ ಆರು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ಸೊ ನಿಮ್ಮ ಮಿನಿಟ್ಸ್ ಇಂತ ಅಂತಂದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 0.034 ಪರ್ ಮಿನಿಟ್ ಬರ್ತದೆ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಿದ್ದೇನೆ ನೆಕ್ಸ್ಟ್ ಒನ್ ಸೆಕೆಂಡ್ಸ್ ಅಲ್ಲಿ ಅಂತ ಹೇಳಿದ್ರೆ 5.069 ಇಂಟು 10⁻³ ಪರ್ ಸೆಕೆಂಡ್ ಬರ್ತೈತೆ ನೋಡ್ರಿ ಸೊ ನಾನು ಬರೀ ಇಲ್ಲಿ ಆನ್ಸರ್ಸ್ ಅಷ್ಟು ಹೇಳ್ತಿದ್ದೀನಿ ನೀವು ಚೆಕ್ ಮಾಡ್ಕೊಡ್ರಿ ಇಷ್ಟ ಆನ್ಸರ್ಸ್ ನಿಮ್ಗೆ ಬಂದಿತ್ತು ವಿತ್ ಯೂನಿಟ್ ಮಾಡಿದ್ರೆ ಅಂದ್ರೆ ಸೊ ಡೆಫಿನೆಟ್ಲಿ ವಿಲ್ ಗೆಟ್ 3 ಔಟ್ ಆಫ್ 3 ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಆಸ್ಮಾಟಿಕ್ ಪ್ರೆಷರ್ ದಿಸ್ ಇಸ್ ಫ್ರಮ್ ಸೊಲ್ಯೂಷನ್ ನಾವು ಆವಾಗಲೇ ಹೇಳ್ತಿದ್ವಿ ಕೊಲ್ಯೂಟಿವ್ ಪ್ರಾಪರ್ಟಿ ಮೇಲೆ ಪಕ್ಕಾ ಕ್ವಶನ್ಸ್ ಬಂದೇ ಬರ್ತಾವ ಅಂತ ಹೇಳಿ ಸೊ ಇದನ್ನ ಫಾರ್ಮುಲಾ ಏನು ಯೂಸ್ ಮಾಡ್ತೀರಿ ನಿಮಗೆ ಗೊತ್ತದೆ π is equal to W2RT divided by M2V ಸೊ ನೀವು ಪೈ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ M2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು R value they already given in terms of Pascals then M2 value they given yes M2 value they given this is 1,85,000 is there so then volume also they given in terms of ml ಕೊಟ್ಟಿದ್ದಾರೆ so here very important ನೀವು ml ಕೊಟ್ಟಿದ್ದನ್ನ ಸೊ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ನೀವು ಲೀಟರಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 0.45 ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದ 5 ವ್ಯಾಲ್ಯೂ ಎಷ್ಟು ಬರ್ತದಪ್ಪ ಅಂತ ಹೇಳಿದ್ರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ 30.95 ಪಾಸ್ಕಲ್ಸ್ ರೈಟ್ ಸೊ ಇಷ್ಟು ಆನ್ಸರ್ಸ್ ಬಂದ್ರೆ ಸೊ ನಿಮ್ದು 3 ಮಾರ್ಕ್ಸ್ ಆಬ್ವಿಯಸ್ಲಿ ಬರ್ತದೆ ಸೊ ನೆಕ್ಸ್ಟ್ ಒನ್ 43 again it is electrochemistry and very simple problem ಇದ್ರಾಗ ಏನು ಇಲ್ಲ ರೀ so just you have to write the delta G naught is equal to minus n
ಎಫ್ ಇ ನಾಟ್ ಸೆಲ್. ಇದು ಒಂದು ಸಣ್ಣ ಪ್ರಾಬ್ಲಮ್ಮು. ಇಲ್ಲಿ ನೋಡಿ, ಮೈನಸ್ ಎನ್ ವ್ಯಾಲ್ಯೂ ಅಂತೂ ನಿಮಗೆ ಗೊತ್ತದ. ಸೊ ಇಟ್ ಈಸ್ 2. ಎಫ್ ವ್ಯಾಲ್ಯೂ ಈಸ್ 96,487 ಆರು ತಗೊಳ್ರಿ ಅಥವಾ 96,500 ಆರು ತಗೊಳ್ರಿ, ಇಟ್ಸ್ ಅಪ್ ಟು ಯು. ಸೊ ದೆನ್ 1.1. ಸೊ ಇಷ್ಟು ಮಾಡಿದರೆ ಸೊ ನಿಮ್ಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ 212271.4 ಜೋಲ್ಸ್ ಪರ್ ಮೋಲ್ ಸಿಗ್ತದೆ. ನೋಡಿ ಇಷ್ಟು ಬರೆದ್ರೆ ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 3 ಮಾರ್ಕ್ಸ್. ಭಾಳ ಅಂದರೆ ಭಾಳ ಸಿಂಪಲ್ ಅದಾವ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಒನ್ 44. ಅಗೇನ್ ಇಟ್ ಈಸ್ RLVP ದಿಂದ ಬಂದದ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸಾರಿ ಇಟ್ ಈಸ್ ನಾಟ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಇದು ಬೇಸ್ಡ್ ಆನ್ ನಿಮ್ದು ರೌಟ್ಸ್ ಲಾ ಮೇಲೆ ಇದೆ. ಸೊ ನೀವು ಇದನ್ನ ಪಿ ಟೋಟಲ್ ಅದೆಲ್ಲ ಮಾಡ್ಕೊಂಡು ಮಾಡಿದರೆ ಸೊ ನಿಮಗೆ ಏನು ಇದು ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ಅಲ್ಲಿ ಕಂಪೋಸಿಷನ್ ನಿಮಗೆ ಆನ್ಸರ್ ಎಷ್ಟು ಬರ್ತದಪ್ಪ ಅಂತ ಹೇಳಿದ್ರೆ ಸೊ Chi2 ಯು ಆರ್ ಗೋಯಿಂಗ್ ಟು ಗೆಟ್ 0.6. ಸೊ ದೆನ್ Chi1 ಯು ಆರ್ ಗೋಯಿಂಗ್ ಟು ಗೆಟ್ 0.4 ಸಿಗ್ತದೆ. ಸೊ ದಿಸ್ ಇಸ್ ಬೇಸ್ಡ್ ಆನ್ ದಿ ರೌಟ್ಸ್ ಲಾ, ರೈಟ್. ಇಷ್ಟು ಮಾಡಿದರೆ 3 ಮಾರ್ಕ್ ನಿಮಗೆ ಬರ್ತದೆ. ಅಲ್ಲಿ ಪಿ ಟೋಟಲ್ ಅದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಒನ್ ಈಸ್ ಲಾಸ್ಟ್ 45. ಲಾಸ್ಟ್ ಬಟ್ ಒನ್ ಇಟ್ ಈಸ್ ಇದನ್ ರೇಟ್ ಕಾನ್ಸ್ಟೆಂಟ್. ಅಗೇನ್ ಇಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಿ? log K2 ಡಿವೈಡೆಡ್ ಬೈ K1 ಅದ. ಸೊ ದಿಸ್ ಈಕ್ವಲ್ ಟು EA ಡಿವೈಡೆಡ್ ಬೈ 2.303 ಆರ್ T2 ಮೈನಸ್ T1 ಡಿವೈಡೆಡ್ ಬೈ T2 ಇಂಟು T1 ಮಾಡ್ಕೋಬೇಕು. ಸೊ ಇದು ಮಾಡಿದರೆ ನಿಮಗೆ ಆಕ್ಟಿವೇಶನ್ ಎನರ್ಜಿ ಎಷ್ಟು ಬರ್ತದಪ್ಪ ಅಂತ ಹೇಳಿದ್ರೆ 53.598 ಕಿಲೋ ಜೋಲ್ಸ್ ಪರ್ ಮೋಲ್ ಬರ್ತದೆ. ಸೊ ಡೆಫಿನೆಟ್ಲಿ ಯು ಆರ್ ಲಕ್ಕಿ, ಅವರೆಲ್ಲ ಲಾಗ್ ವ್ಯಾಲ್ಯೂಸ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ರೈಟ್. ಸೊ ನೆಕ್ಸ್ಟ್ ಕಂಡಕ್ಟಿವಿಟಿ ಇದೆ. ಸೊ ಇದಕ್ಕೆ ಫಾರ್ಮುಲಾ ನೀವು 3 ಫಾರ್ಮುಲಾಸ್ ಯೂಸ್ ಮಾಡಬೇಕಾಗ್ತದೆ. ಫಸ್ಟ್ ಒನ್ ಈಸ್ ದಿಸ್ ಒನ್, K ಇಂಟು 1000 ಡಿವೈಡೆಡ್ ಬೈ ಸಿ. ಫಸ್ಟ್ ಇದನ್ನ ಮೊಲಾರ್ ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಅಲ್ಫಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ಸೊ ದಿಸ್ ಡಿವೈಡೆಡ್ ಬೈ ಲಿಮಿಟಿಂಗ್ ಮೊಲಾರ್ ಕಂಡಕ್ಟಿವಿಟಿ ಮಾಡಿದರೆ ನಿಮ್ಗೆ ಅಲ್ಫಾ ವ್ಯಾಲ್ಯೂ ಸಿಗ್ತದೆ. ಇದೆಷ್ಟು ಸಿಗ್ತದೆ ಅಂದರೆ 48.15 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಸಿಗ್ತದೆ. ಅಲ್ಫಾ ವ್ಯಾಲ್ಯೂ ನಿಮಗೆ 0.1233 ಸಿಗ್ತದೆ. ಸೊ ದೆನ್ ವಿ ಹ್ಯಾವ್ ದಿಸ್ KA ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಸೊ ಇದು 1.78 ಇಂಟು 10⁻⁻5 ಬರ್ತದೆ ನೋಡಿ. ಸೊ ಇಷ್ಟು ಕರೆಕ್ಟಾಗಿ ಮಾಡಿದರೆ ಸೊ ಡೆಫಿನೆಟ್ಲಿ ನಿಮಗೆ ಔಟ್ ಆಫ್ ಔಟ್ ಬಂದಿರ್ತದೆ. ಸೊ ನೋಡೋಣ, ಲೆಟ್ಸ್ ಹೋಪ್ ಬರ್ ದಿ ಬೆಸ್ಟ್. ಸೊ ಅಂದರೆ ಭಾಳಷ್ಟು ಜನ ಭಾಳ ಖುಷಿಯಿಂದ ಇದ್ದೀರಿ. ಸೊ ಔಟ್ ಆಫ್ ಔಟ್ ಬರ್ತದೆ, ನಾವು ಹಾಗೆ ಕೇಳ್ಕೊತೀವಿ ಆಲ್ಮೋಸ್ಟ್ ಎಲ್ಲರಿಗೂ ಔಟ್ ಆಫ್ ಔಟ್ ಬರಲಿ ಅಂತ. ಸೊ ಡೆಫಿನೆಟ್ಲಿ ಯಾರಿಗೆ ನಂದು ವಿಡಿಯೋದಿಂದ ಏನೇನು ಹೆಲ್ಪ್ ಆಗ್ಯದ ಅದನ್ನು ನಿಮ್ಗೆ ಹೆಲ್ಪ್ ಆಗಿದ್ದರೆ ಕಮೆಂಟ್ ಮಾಡಿರಿ. ಸೊ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.